ಲೋಕ ಕಲ್ಯಾಣಕ್ಕಾಗಿ ಕೆಎನ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ನಗತರ ಪೇಟೆಯಲ್ಲಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಿಗಳರ ಸಂಘದ ಗೌರವ ಅಧ್ಯಕ್ಷರಾಗಿ ಕೆಎನ್ ರಾಜ್ ಕೃಷ್ಣಮೂರ್ತಿ ಅಧಿಕಾರ ಸ್ವೀಕಾರ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಿದ್ದು, ನನ್ನ ಸೇವೆಯನ್ನು ಗುರುತಿಸಿ ನನ್ನನ್ನು ಕರ್ನಾಟಕ ರಾಜ್ಯ ತಿಗಳರ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ಮತ್ತು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಸಮುದಾಯದ ಎಲ್ಲ ಮುಖಂಡರಿಗೆ, ಸದಸ್ಯರಿಗೆ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ದ್ರೌಪದಮ್ಮನ ಆಶೀರ್ವಾದದೊಂದಿಗೆ ಸಂಘವನ್ನು ಶಿಸ್ತುಬದ್ಧವಾಗಿ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಸಂಘದ ಸದಸ್ಯತ್ವವನ್ನು ಹೆಚ್ಚಿಸಲಾಗುವುದು. ಜೊತೆಗೆ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ, ವೃತ್ತಿ ಕೌಶಲ್ಯ ತರಬೇತಿ ಹೀಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸುವ ಯೋಜನೆಯನ್ನು ಹೊಂದಿದ್ದೇನೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮುದ್ದನಾಳೂರು ಮುನಿರಾಜು ಮತ್ತು ಅವರ ತಂಡ ಕರ್ನಾಟಕ ರಾಜ್ಯ ತಿಗಳರ ಸಂಘಕ್ಕೆ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಕೆಎನ್ ರಾಜ್ ಕೃಷ್ಣಮೂರ್ತಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ತಿಗಳರ ಸಂಘದ ಅಧ್ಯಕ್ಷರಾದ ಯಲಹಂಕ ಕೃಷ್ಣಮೂರ್ತಿ, ಸಂಘದ ಪದಾಧಿಕಾರಿಗಳು ಸರ್ಜಾಪುರ ಮಂಜು, ಜಯ ಕರ್ನಾಟಕ ಜನಪರ ವೇದಿಕೆಯ ಲೋಕೇಶ್, ಗೋಪಿ, ವಕೀಲರಾದ ಚಿಕ್ಕಹಗಡೆ ಪುರುಷೋತ್ತಮ್, ಬೇಗೂರು ಮಹೇಶ್, ದಸಂಸ ನಾಯಕರಾದ ಗೋವಿಂದ್, ಮಾಯಸಂದ್ರ ಹರೀಶ್, ಮುರಳಿ ದಾಸನಪುರ, ನಾರಾಯಣಘಟ್ಟ ನಾಗೇಶ್, ಸರ್ಜಾಪುರ ಪ್ರಸನ್ನ ಮತ್ತು ಸಮುದಾಯದ ಮುಖಂಡರು, ನಾಗರಿಕರು ಭಾಗವಹಿಸಿದರು. ನಮ್ಮ ಜನಾಂಗ 30 ಲಕ್ಷ ಇದೆ, 40 ಲಕ್ಷ ಇದೆ, 20 ಲಕ್ಷ ಇದೆ ಆದರೆ ಈ ಸಂಘದಲ್ಲಿ ನೋಂದಣಿ ಆಗಿರೋರು ಬರೀ 11,000 ಜನ. ನಾವೊಂದು ರಾಜಕೀಯ ವ್ಯಕ್ತಿ ಹತ್ರ ಹೋದ್ರೆ 40,000 ಇಟ್ಕೊಂಡು ನಮ್ಮ ಪ್ರೆಸಿಡೆಂಟ್, ನಮ್ಮ ಸೆಕ್ರೆಟರಿ ನಮ್ಮ ಅವಮಾನ ಮಾತಾಡ್ತಾ ಇದ್ದಾರೆ. ನೀವೆಲ್ಲ ಕೈ ಜೋಡಿಸಿ ಒಂದು ವರ್ಷದಲ್ಲಿ 1 ಲಕ್ಷ ಜನ ಮೆಂಬರ್ ಮಾಡಬೇಕು ಅಂತ ನಾವು ಶುರು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಆಶೀರ್ವಾದ ಸದಾ ಇರಲಿ. ನಮ್ಮ ಗ್ರೂಪ್ನ ಫೇಸ್ಬುಕ್ನ ಫಾಲೋ ಮಾಡ್ತಾ ಇರಿ. ನಿರಂತರವಾಗಿ ಪ್ರತಿ ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ, ನಮ್ಮ ಪೂರ್ವಭಾವಿ ಗೌರವಾಧ್ಯಕ್ಷರು ಚಿಕ್ಕಮಣಿಯಪ್ಪ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜನಾಂಗನ ಒಂದು ಲೆವೆಲ್ಗೆ ನಾವು ತಗೊಂಡೋಗಕ್ಕೆ ಪ್ರಯತ್ನ ಮಾಡ್ತೀವಿ. ಇದೆಲ್ಲರಿಗೂ ಪ್ರೇರಣೆ ನಮ್ಮ ಯುವ ವೇದಿಕೆಯ ಮುಖಂಡ ಚೇತನ್ ದಯವಿಟ್ಟು ಕೈಗೆತ್ತಿ, ಹಾಗೂ ನಮ್ಮ ವನ್ನಿಕುಲ ಜನಾಂಗದ ಕೆಎನ್ ಫೌಂಡೇಶನ್ ವನ್ನಿಕುಲ ಸಂಘದ ಅಧ್ಯಕ್ಷರಾಗಿ ನಾವು ಸರ್ವಾನುಮತದಿಂದ ರಾಜಕೃಷ್ಣಮೂರ್ತಿಯವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಹೆಚ್ಚಿಗೆ ನಮ್ಮ ಜನಾಂಗದ ಸೇವೆಯನ್ನು ಮಾಡಬೇಕು ಅಂತೇಳಿ ಕೇಳಬೇಕು. ಯಾಕೆಂದರೆ ಈಗಾಗಲೇ ಅವ್ರು ಕೆಲಸ ಮಾಡ್ಕೊಂಡು ಬಂದವ್ರು, ಹೆಚ್ಚಿಗೆ ಎಲ್ಲರಿಗಿಂತ ಹೆಚ್ಚಿಗೆ ಸೇವೆ ಮಾಡ್ಕೊಂಡು ಬಂದವ್ರೆ. ಇನ್ನೇ ಹೆಚ್ಚಿಗೆ ಅವರು ಸೇವೆ ಮಾಡಬೇಕು ಅಂತೇಳಿ ನಮ್ಮ 43 ಜನ ಸದಸ್ಯರು ಒಟ್ಟಿಗೆ ಕೂತು ಅವರಿಂದ ನಾವು ಕೆಲಸ ತಗೊಳ್ಬೇಕು. ಯಾಕೆಂದರೆ ನಮ್ಮಲ್ಲಿ ಹಿಂದುಳಿದವರು ಇದ್ದೀವಿ. ನಾವು ಎಷ್ಟೋ ಅದೇ ಹೇಳಿದಾಗೆ
30 ಲಕ್ಷ ಇದ್ದೀವಿ 35 ಇದ್ದೀವಿ ಅಂತ ಎಲ್ಲ ಪೇಪರ್ ವಾಟ್ಸಪ್ ಇಲ್ಲೇ ನಾವು ಕೇಳ್ತಾ ಇರೋದು ಮೆಂಬರ್ಶಿಪ್ಪಲ್ಲಿ. ಯಾಕಂದ್ರೆ ಇವತ್ತವರೆಗೂ ನಾವು ಮೆಂಬರ್ಶಿಪ್ ಇದು ಮಾಡ್ಕೊಂಬಂದಿಲ್ಲ. ಈ ಬಂದಿಪುರ ಸಂಘ ಅಂದರೆ ರಿಜಿಸ್ಟರ್ ಆಗಿರೋದೇ ಸುಮಾರು 100 ವರ್ಷ ಆಯ್ತು ಈಗಾಗಲೇ. ಆ ಥರ ಇದಾಗಿ ಬಂದಿರೋದು. ಆದ್ದರಿಂದ ದಯವಿಟ್ಟು ಎಲ್ಲರೂ ಇವಾಗ ಹೇಳ್ದಂಗೆ ರಾಜ್ಯ ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ನಮ್ಮ ಜನಾಂಗದ ಇಂಪ್ರೂವ್ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ನಾವು ಮೊದಲನೇಗೆ ಮಾನ್ಯತೆ ಕೊಡೋಣ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ, ರಾಜಕೃಷ್ಣಮೂರ್ತಿಯವರಿಗೆ ಅಮ್ಮ ದೇವ್ರ ಗೋಪತಮ್ಮ ಆರೋಗ್ಯ ಇಸ್ಕೊಡ್ಲಿ, ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ನಾನು ಅಮ್ಮನ್ನ ಪ್ರಾರ್ಥಿಸ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಬಂಡೀಪುರ ಕ್ಷತ್ರಿಯ ಸಮಾಜದ ಕಣ್ಮಣಿ ಯುವಶಕ್ತಿ ಸಂಪೂರ್ಣ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ನಮ್ಮ ಸಮುದಾಯದ ಸಾಧಕರ ಜೊತೆಗೆ ಎಲ್ಲ ಸಮುದಾಯಗಳಿಗೂ ಸಹ ದೀನದಲಿತರಿಗೆ ಬಡವರಿಗೆ ಸೇವೆ ಮಾಡಿಕೊಂಡು ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಹೆಚ್ಚಿನ ಅನುಭವಗಳಿರ್ತಕ್ಕಂಥ ರಾಜಕೃಷ್ಣಮೂರ್ತಿಯವರು ಇವತ್ತು ನಮ್ಮ ರಾಜ್ಯ ಬಂಡೀಪುರ ಕ್ಷತ್ರಿಯ ಸಂಘದ ಗೌರವವಾಗಿರ್ತಕ್ಕಂಥದ್ದು ನಮ್ಮ ಸಮುದಾಯದ ಹೆಮ್ಮೆ. ಹಾಗಾಗಿ ಅವರ ಒಳ್ಳೆಯತನ, ಧೈರ್ಯ ಮತ್ತು ತ್ಯಾಗ ಮನೋಭಾವದಿಂದ ಎಲ್ಲರನ್ನೂ ಜೊತೆಯಲ್ಲಿ ಹಾಕ್ಕೊಂಡು ಹೋಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ. ನಮ್ಮ ಸಮುದಾಯ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರ್ಸ್ಕೊಂಡು ಬರಲು ಅವರು ಎಲ್ಲ ರೀತಿಯ ಪಣ ತೊಡ್ತಾರೆ. ಅದಕ್ಕೆ ನಾವು ನೌಕರ ಸಂಘದಿಂದ ಮತ್ತು ಎಲ್ಲ ಸಮುದಾಯದ ವತಿಯಿಂದ ನಾವು ಸಹ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೊನೆಯದಾಗಿ ನಾನು ಹುಟ್ಟಿ ಬೆಳೆದಾಗಿಂದ ನನ್ನ ಎನರ್ಜೈಸ್ ಆಗಿತ್ತು ನನ್ನ ಗುರುಗಳು ಶಂಕರಪ್ಪ ಅವರು. ಸೊ ಅವರ ಪ್ರೇರಣೆನೇ ನನಗೆ ಈ ಸಮಾಜ ಸೇವೆಗಳಲ್ಲಿ ಧೈರ್ಯ ನೀಡಿದ್ದು. ಇವತ್ತು ಅವರಿಲ್ಲ ಅಂತ ನನ್ನ ಅಂತರಾತ್ಮದಲ್ಲಿದ್ದಾರೆ, ಈ ಸಮಾಜದಲ್ಲಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿಖ್ಯಾತ ಅನ್ನೋಕ್ಕೆ ಒಂದೇ ಕಾರಣ ಆ ಶಂಕರಪ್ಪ ಮಾಡಿರೋ ಗಿನ್ನೀಸ್ ರೆಕಾರ್ಡ್ ಒಂದು ಚಾಚು ತಪ್ಪದೆ ತರಗತಿ ಪೂಜಾರಿ ಶಂಕರಪ್ಪ ಅವರು. ಸೊ ನಾನು ನನ್ನ ಜೊತೆ ಅವರ ಮಕ್ಕಳು ಅಳಿಯಂದಿರಿದ್ದಾರೆ, ಅವ್ರ ಜೊತೆ ಒಂದು ಫೋಟೋ ಇಟ್ಕೊಂಡು ಇಟ್ಕೋಬೇಕು. ನನ್ನ ಜೀವನದ ಒಂದು ಸ್ಮರಣೆ ಅಂತ ಒಂದು ವರ್ಷ ಸತತಗಳ ಸರ್ವಿಸ್ ಏನು ಮಾಡಿದರೆ ನಮ್ಮ ಸೊಸೈಟಿಗೆ, ಅದಕ್ಕೆ ಇವತ್ತು ನಮಗೆ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ಕರ್ನಾಟಕ ರಾಜ್ಯ ತಿಗಳ ಸಂಘ ಏನಿದೆ ಅದರ ಒಂದು ಗೌರವ ಅಧ್ಯಕ್ಷದ ಸ್ಥಾನಕ್ಕೆ ಇವತ್ತು ನಮ್ಮ ರಾಜಕೃಷ್ಣಮೂರ್ತಿ ಅಣ್ಣ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದ್ರ ಮುಖಾಂತರವಾಗಿ ನಾವು ಇಲ್ಲಿ ತನಕ 30 ವರ್ಷಗಳಿಂದ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರಿ, ಇದನ್ನು ನಮ್ಮ ಜನಾಂಗದ ಮಕ್ಕಳಿಗೆ, ಹಿರಿಯರಿಗೆ, ಮೂಲೆನಲ್ಲಿ ಏನು ರಾಜ್ಯದಲ್ಲಿ ಇದ್ದಾರೆ ಅಂಥವರಿಗೆ ನಾವು ಇದನ್ನು ಸೇರಿಸುವಂಥ ಕೆಲಸವನ್ನು ನಾವು ಮಾಡೋ ನಿಟ್ಟಿನಲ್ಲಿ ಇವತ್ತು ಓತ್ ಟೇಕಿಂಗ್ನ ಮಾಡ್ತಾಯಿದ್ದೀರಿ. ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಕೇನ್ ಫೌಂಡೇಶನ್ ಮುಖಾಂತರವಾಗಿ ನಾವು ಪ್ರಮುಖವಾಗಿ 3 ಕಾರ್ಯಕ್ರಮಗಳನ್ನು ಆಚರಿಸ್ತಾ ಬರ್ತಾಯಿದ್ದೀರಿ. ಮೊದಲನೇದಾಗಿ ಪ್ರತಿಭಾ ಪುರಸ್ಕಾರ ಅಂತ. ನಮ್ಮ ಸಮಾಜದಲ್ಲಿರುವಂಥ ಮಕ್ಕಳುಗಳಿಗೆ ಸಾಧನೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ, ಆದರೆ ಅದಕ್ಕೆ ತಕ್ಕಂಥ ಅವಕಾಶಗಳು ಕಡಿಮೆ. ಎಜುಕೇಷನಲ್ ಆಗಿರ್ಬೋದು, ಕರಿಯರ್ ಓರಿಯೆಂಟೇಷನ್ ಆಗಿರ್ಬೋದು, ಅಥವಾ ವ್ಯಾವಹಾರಿಕ ಕ್ಷೇತ್ರದಲ್ಲಾಗಿರ್ಬೋದು, ಈ ಎಲ್ಲ ಕುಂದುಕೊರತೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಕೇನ್ ಫೌಂಡೇಶನ್ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಪ್ರತಿಭಾ ಪುರಸ್ಕಾರ ಅಂತ ನಾನು ಏನು ಹೇಳಿದ್ದೀನಿ, ಈಗಾಗಲೇ 30 ವರ್ಷದಿಂದ ಸುಮಾರು ಒಂದು 20,000 ಜನ ಮಕ್ಕಳಿಗೆ ನಾವು ಪುರಸ್ಕಾರವನ್ನು ಮಾಡಿದ್ದೀರಿ. ಹೇಗೆ ಮಾಡ್ತೀರಿ ಪುರಸ್ಕಾರ ಅಂತಂದರೆ, ಈಗ ಸಾಮಾನ್ಯವಾಗಿ ನೀವು ಬೇರೆ ಕಾಲೇಜ್ಗಳಲ್ಲಿ, ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನೋಡಿದ್ರೆ ಯಾವುದೋ ಒಂದು ಮೊಮೆಂಟು ತೊಗೊಂಡು ಮಕ್ಳಿಗೆ ಕೊಡ್ತಾರೆ. ಆದರೆ ಇಲ್ಲಿ ಪ್ರತಿಯೊಂದು ಮೊಮೆಂಟು ನಾವು ಮಕ್ಕಳುಗಳಿಗೆ ಏನು ಕೊಡ್ತೀರಿ ಅವ್ರಿಗೆ ಅದು ಫರ್ದರ್ ಇನ್ಸ್ಪಿರೇಷನ್ ಆಗಲಿ ಅಂತ ಅವರ ಹೆಸರು, ಅವರ ಫೋಟೋವನ್ನು ಕಸ್ಟಮೈಸ್ ಮಾಡಿ ಅವ್ರಿಗೆ ಅಂತಲೇ ಹೇಳಿ ನಾವು ಮಾಡ್ತೀರಿ. ಜೊತೆಗೆ ಮಕ್ಕಳ ತಂದೆ ತಾಯಿಗಳು ಕೂಡ ನಾವು ಅವತ್ತಿನ ದಿನ ಒಂದು ಪುರಸ್ಕಾರ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಎಜುಕೇಷನಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ಅಥವಾ ಬೇರೆ ಅವರ ಇಷ್ಟವಾದ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ಸ್ ಮಾಡಲಿ ಅಂತ ನಾವು ಮಾಡ್ತಾ ಬರ್ತಾಯಿದ್ದೀರಿ. ಇನ್ನೊಂದು ಯೂತ್ ಎಂಪವರ್ಮೆಂಟ್ ಸಮಿಟ್ ಅಂತ ಒಂದನ್ನು ಮಾಡ್ತೀರಿ. ಎಜುಕೇಷನ್ ಮುಗಿಸಿ ಕರಿಯರ್ಗೋಸ್ಕರ ಯಾರು ಕಾಲಿಡ್ತಾ ಇರ್ತಾರೆ ಅಂಥವರಿಗೆ ಕೆಲಸ ಕೊಡಿಸುವಂಥ ಒಂದು ಜವಾಬ್ದಾರಿಯನ್ನು ತಗೊಳ್ತೀರಿ. ಜಾಬ್ ಫೇರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀರಿ. ಇಂಡಸ್ಟ್ರಿಗೆ ಸೂಟಬಲ್ ಆಗಿರುವಂಥ ಟ್ರೈನಿಂಗ್ ಕೋರ್ಸಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಬರ್ತಾಯಿದ್ದೀರಿ. ಇದ್ರ ಜೊತೆಗೆ ಯಾರು ಎಜುಕೇಷನನ್ನು ಮುಗಿಸಿ ಕರಿಯರಲ್ಲಿ ಎಕ್ಸಲೆನ್ಸ್ ಮಾಡಿರ್ತಾರೆ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿರ್ತೀರಿ, ಅಂಥ ಸಾಧನೆಗಳನ್ನು ಗುರುತಿಸಿ ಸಾಧಕರ ದಿನಾಚರಣೆ ಅಂತ ಒಂದನ್ನು ನಾವು ಮಾಡ್ತಾ ಬರ್ತಾಯಿದ್ದೀರಿ. ಏನಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತಂದರೆ, ನಮ್ಮ ತಿಗಳ ಜನಾಂಗ ಆಗಿರ್ಬೋದು ಅಥವಾ ಜಾತ್ಯತೀತವಾಗಿ ಒಂದಷ್ಟು ಪಂಗಡಗಳು, ಹಿಂದುಳಿದಿರುವಂಥ ಜನಗಳು ಸಾಧನೆ ಮಾಡಿರುವಂಥದ್ದು, ಲೈಮ್ಲೈಟ್ಗೆ ಬರುವಂಥದ್ದು ಕಡಿಮೆ.
ಕ್ರಿಕೆಟಲ್ಲಿ ಅಚೀವ್ಮೆಂಟ್ಸ್ ಮಾಡಿರೋ ನಾವು ನೋಡ್ಬೋದು, ಅಥವಾ ಫುಟ್ಬಾಲ್ನಲ್ಲಿ ಅಚೀವ್ಮೆಂಟ್ಸ್ ಮಾಡಿರೋನ ಹೆಚ್ಚಾಗಿ ನೋಡ್ಬೋದು. ಬಟ್ ಇದನ್ನು ಬಿಟ್ಟು ಬೇರೆ ಕ್ರೀಡಾ ಆಯಾಮಗಳಲ್ಲಿ ಸಾಧನೆ ಮಾಡಿರುವಂಥವ್ರನ್ನ ಲೈಮ್ಲೈಟಿಗೆ ತರುವಂಥ ಕೆಲಸ ಹೆಚ್ಚಾಗಿ ನಮ್ಮ ಜನಾಂಗದವ್ರಿಗೆ ಅದನ್ನು ಲೈಮ್ಲೈಟಿಗೆ ತೊಗೊಂಬರುವಂಥ ಕೆಲಸ ನಾವು ಮಾಡ್ತೀರಿ. ಮಾಡಿ ಇದರಲ್ಲಿ ನಮಗೆ ಬರುವಂಥವ್ರು ಪದ್ಮ ವಿಭೂಷಣ ಹಾಗೂ ಪದ್ಮಶ್ರೀ, ಪದ್ಮ ವಿಭೂಷಣ ಹಾಗೂ ಇನ್ನೊಂದು ಏಕಲವ್ಯ ಅವಾರ್ಡ್ಸ್ಗಳನ್ನೆಲ್ಲ ಸಂಪಾದನೆ ಮಾಡಿರುವಂಥ, ಸಾಧಿಸಿರುವಂಥ ಸಾಧಕರನ್ನ ನಾವು ಕರೆದು ಅಂಧ ಮಕ್ಕಳು, ನಿರ್ಗತಿಕ ಮಕ್ಕಳು ಇಂಥವರಿಗೆ ನಾವು ಅವರ ಸಾಧನೆಗಳನ್ನು ತೋರಿಸಿ ಅವರಲ್ಲಿ ಮೋಟಿವೇಶನ್ನ ಮಾಡ್ತೀರಿ, ಇನ್ಸ್ಪೈರನ್ನು ಮಾಡ್ತೀರಿ. ಸೊ ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ತನಕ ಏನು ಮಾಡ್ಕೊಂಬಂದಿದ್ದೀರಿ. ವೈನಿಕುಲ ಕ್ಷತ್ರಿಯರ ಸಂಘ ನಮ್ಮದೇನಿದೆ, ಇದ್ರ ಮುಖಾಂತರವಾಗಿ ಇನ್ನಷ್ಟು ಜನಕ್ಕೆ ನಾವು ಇದನ್ನು ಹಪ್ತಾ ಎಲ್ಲರನ್ನೂ ಇನ್ಸ್ಪೈರ್ ಮಾಡುವಂಥ ಕೆಲಸ ಮಾಡ್ತೀವಿ. ಇದೆಲ್ಲದನ್ನು ಒಬ್ಬ ಏಕ ವ್ಯಕ್ತಿ ಮಾಡ್ತಿರುವಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಇದೆಲ್ಲದರ ಕೀರ್ತಿ ರಾಜ್ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಸಲ್ಲಬೇಕು. ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳು ಇನ್ನೇನು ಮಾಡ್ತಾ ಬರ್ತಾ ಇದ್ರಿ, ಇದು ಇನ್ನೂ ಮುಂದಕ್ಕೆ ಹೆಚ್ಚಾಗಿ ಹೋಗಬೇಕು ಅಂತ ನಾವು KN ಫೌಂಡೇಶನ್ ಸಂಘದಿಂದ, ಟೀಮಿಂದ ಹಾರೈಸ್ತೀವಿ. ಬೆಂಗಳೂರು ವಿಶ್ವವಿಖ್ಯಾತ ಶ್ರೀ ಧರ್ಮರಾಯ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ವಿಶೇಷವಾದ ಒಂದು ಪೂಜೆಯನ್ನು ನಮ್ಮ KN ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಮ್ಮ KN ಫೌಂಡೇಶನ್ನು ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಶ್ರೀಯುತ ರಾಜ್ ಕೃಷ್ಣಮೂರ್ತಿಯವರು ಸತತವಾಗಿ 22 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಪ್ರತಿಭಾ ಪುರಸ್ಕಾರ ಇರ್ಬೋದು, ಹಿರಿಯ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುವುದು, ಮತ್ತು ಎಷ್ಟೋ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ, ಸೀಮಂತ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ. ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕಂಡಂತಹ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮಾಜದ ಮುಖ್ಯಸ್ಥರೆಲ್ಲ ಸೇರಿ ಕರ್ನಾಟಕ ರಾಜ್ಯ ತಿಗಳ ವನ್ನಿಕುಲ ಕ್ಷತ್ರಿಯ ಸಂಘದ ಗೌರವ ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಅದಾಗಿ ಇವತ್ತು ಅದರದ್ದು ಸೇರಿ ಒಂದು ವಿಶೇಷವಾದ ಪೂಜೆ. ನಾನು ಇವತ್ತು ಈ ಮೀಡಿಯಾ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರು, ಖಜಾನ್ಸಿಗಳು, ಜನರಲ್ ಸೆಕ್ರೆಟರಿಗಳು, ಪದಾಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು, ಜನರಲ್ ಸೆಕ್ರೆಟರಿಗಳು ಹಾಗೂ ನಮ್ಮ ಜನಾಂಗದ ಹಿರಿಯರು, ಮುಖಂಡರು, ದೇವಸ್ಥಾನದ ಮುಖಂಡರು ಮತ್ತು ನಮ್ಮ ಸಮಾಜದ ಎಲ್ಲ ಅಂಗ ಸಂಸ್ಥೆಗಳ ಮುಖಂಡರುಗಳು ಮತ್ತು ಎಲ್ಲ ಸ್ನೇಹಿತರಿಗೂ ಈ ಒಂದು ಗೌರವ ಅಧ್ಯಕ್ಷನಾಗಿ ನೇಮಕ ಮಾಡಿದಂಥ ನಮ್ಮ ಫೌಂಡೇಶನ್ನ ರಾಜ್ ಕೃಷ್ಣಮೂರ್ತಿ ಅವರಿಗೆ ಮಾಡಿದಂಥ ಒಂದು ಇದಕ್ಕೆ ನಮ್ಮ KN ಫೌಂಡೇಶನ್ ಮುಖಾಂತರ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನಮ್ಮ KN ಫೌಂಡೇಶನ್ ತಂಡ, ಅದು ಯೂತ್ ವಿಂಗ್ ಆಗಿರಲಿ, ಮಹಿಳೆಯರ ವಿಂಗ್ ಆಗಿರಲಿ, ಎಲ್ಲ ವಿಂಗು ಅಷ್ಟೇ ಯಾವುದೇ ಒಂದು ಈ ನಮ್ಮ ಕರ್ನಾಟಕ ರಾಜ್ಯ ತಿಗಳ ವನ್ನಿಕುಲ ಕ್ಷತ್ರಿಯ ಸಂಘದ ಕಾರ್ಯಕ್ರಮಗಳಿದ್ರೂ ನಾವು ಬಂದು ಅವ್ರಿಗೆ ಕೈ ಜೋಡಿಸ್ತೀವಿ ಅಂತ ನಾವು ಇವತ್ತಿನ ಈ ಮೀಡಿಯಾ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. KN ಫೌಂಡೇಶನ್ನ ರಾಜ್ ಕೃಷ್ಣಮೂರ್ತಿ ಅಣ್ಣವರು ಇವತ್ತಿನ ದಿನ ಕರ್ನಾಟಕ ರಾಜ್ಯ ವನ್ನಿಕುಲದ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮಗೆಲ್ಲ ತುಂಬ ಖುಷಿ. ಅವ್ರಿಗೆ ಭಗವಂತ ಆಯುಷ್ಯ ಕೊಟ್ಟು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗಲಿ, ಸಮುದಾಯದ ಏಳಿಗೆಗೆ ದುಡಿಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಸಂಘಕ್ಕೆ, ರಾಜ್ಯ ಸಂಘಕ್ಕೆ ಸೂಕ್ತವಾದ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಹಾಗೂ ಸಮುದಾಯದ ಬಗ್ಗೆ ಕಳಕಳಿ ಇರತಕ್ಕಂತಹ ವ್ಯಕ್ತಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಂಥ ವ್ಯಕ್ತಿಯಾದಂಥ ರಾಜ್ ಕೃಷ್ಣಮೂರ್ತಿಯವರನ್ನ ಗೌರವಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷದ ವಿಚಾರ. ಸೊ ಈ ಆಯ್ಕೆ ಮಾಡಿರ್ತಕ್ಕಂಥ ತಿಗಳರ ವನ್ನಿಕುಲ ಕ್ಷತ್ರಿಯರ ಸಂಘದ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳೆಲ್ಲರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥ ರಾಜ್ ಕೃಷ್ಣಮೂರ್ತಿರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಮ್ಮ ಹೆಸರು ಮುನಿರಾಜಪ್ಪ ಅಂತಂತ. ಅದ್ರ ಜೊತೆಗೆ ರಾಜಕೃಷ್ಣಮೂರ್ತಿಯವರು ಅವರ ಸೇವಾ ಕ್ಷೇತ್ರ ಬಹಳ ದೊಡ್ಡದು. ಅವರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳು ಮಾಡುವುದರ ಮುಖೇನ ಹಾಗೆ ಅವರಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ವಿದ್ಯಾವಂತ ಪದವೀಧರರಿಗೆ ಆಸಕ್ತಿ ಇರ್ತಕ್ಕಂಥವ್ರುಗಳಿಗೆ ಅವರು IAS, KS ಹಾಗೆ PSI ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ, ಅವ್ರಿಗೆ ಆರ್ಥಿಕ ಸಹಾಯ ಸಹಿತ ಮಾಡ್ತಾ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಹಾಗಾಗಿ ಅವರ ಇನ್ನು ನಮ್ಮ ಒಂದು ಸಮುದಾಯಕ್ಕೆ ಅವರ ಒಂದು ಸೇವೆ ಇನ್ನೂ ಲಭಿಸಲಿ, ಅವರು ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ಆಗುವಂಥ ಒಂದು ಕೆಲಸಗಳನ್ನು ಅವರು ಮಾಡಲಿ ಅನ್ನೋ ಹೇಳ್ತಾ ನಾನು ಅವ್ರಿಗೆ
ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಇದು ಬಯಸದೆ ಬಂದ ಭಾಗ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು 20 ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ತಾನೇ ಇದ್ದೀವಿ. ನಮ್ಮ ಒಂದು ಕಾರ್ಯವೈಖರಿ ನೋಡಿ ಪ್ರೇರಣೆ ಆಗಿ ನಮ್ಮ ಜನಾಂಗದ ಹಿರಿಯರು, ಯುವಕರು ಎಲ್ಲ ಸರ್ವಾನುಮತದಿಂದ 4 ವರ್ಷಕ್ಕೆ ನನಗೆ ಈ ಒಂದು ಗೌರವೋನ್ನತ ಪದವಿಯನ್ನು ಕೊಟ್ಟಿದ್ದಾರೆ. ಮನೆಗೆ ಬಂದು ಕೊಟ್ಟರು. ನಾನು ನನ್ನ ತಾಯಿ ಆದಿಶಕ್ತಿ ವಿಶ್ವವಿಖ್ಯಾತ ದ್ರೌಪದಿ ತಾಯಿ ಕರಗ ನಡೆಸುವಂಥ ದೇವಸ್ಥಾನದಲ್ಲಿ ಪದಗ್ರಹಣ ಮಾಡಬೇಕು ಅಂತ ಇವತ್ತು ಪಣ ತೊಟ್ಟು ನಮ್ಮ ನಾಯಕರು, ನಮ್ಮ ಮುಖಂಡರು, ನಮ್ಮ ತಾಯಿ ತಂದೆ, ನಮ್ಮ ಕುಟುಂಬದ ನೇತೃತ್ವದಲ್ಲಿ ಈ ರಾವುಕಾಲ ಆಗಿದ ತಕ್ಷಣ ಅದರದ್ದು ಪದಗ್ರಹಣ ಸ್ವೀಕರಿಸ್ತಾ ಇದ್ದೀನಿ. ಸೊ ಇದ್ರದ್ದು ಚಾಲೆಂಜ್ ಏನಂದರೆ, ನಮ್ಮ ಜನಾಂಗ ಒಂದು 30-40 ಲಕ್ಷ ಜನ ಇದ್ರೂ ಇನ್ನೂವರೆಗೂ ಸಂಘಟಿತರಾಗಿಲ್ಲ. ತುಂಬ ಹಿರಿಯರು ಶ್ರಮ ಪಟ್ಟಿದ್ದಾರೆ, ಹಾಗಾಗಿ ಶಾಟ್ರಾಗ್ಬಿಟ್ಟಿದ್ದಾರೆ. ನಮಗೆ ತುಂಬ ಶೋಷಣೆ ಆಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದೀವಿ. ಅದು ನಮ್ಮ ನಿದ್ದೆ ಕೆಡಿಸ್ತಾ ಇದೆ. ಸೊ ಅದಕ್ಕೀಗ ಮೊದಲನೇ ಕಾರ್ಯಕ್ರಮವಾಗಿ ನಮ್ಮ ಜನಾಂಗದ ಹೆಣ್ಮಗು ಇಡೀ ಪ್ರಪಂಚ ನೋಡೋ ಥರ MBBS ಆರ್ಟ್ ಆಫ್ ಇದು ಶ್ರೀ ಎಜುಕೇಷನಲ್ ಟ್ರಸ್ಟಲ್ಲಿ 13 ಗೋಲ್ಡ್ ಮೆಡಲ್ ಪಡೆದು ಮೊದಲನೇ ರ್ಯಾಂಕ್ ಪಡೆದಿದೆ. ಇದರದ್ದೊಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಪಡ್ತೀನಿ. ಈ ಮಗು ಇವಾಗ ನಮ್ಮ ಜನಾಂಗನ ವಿಮೆನ್ ವಿಂಗ್ನ ಲೀಡ್ ಮಾಡ್ತಾ ಇದೆ. ಡಾಕ್ಟರ್ ಮಾನಸ ಅಂತ, ಶಿ ಈಸ್ ದ ಚೇರ್ಪರ್ಸನ್ ಆಫ್ ವಿಮೆನ್ ಎಂಪವರ್ಮೆಂಟ್ ಫೋರಮ್. ಹಾಗೆ ಯಂಗೆಸ್ಟ್ CA ಚೇತನ್ ಅಂತ, ಇವರು ನಮ್ಮ ಯುವ ಜನಾಂಗದ ವಾಯ್ಸ್ ಆಗಿರ್ತಾರೆ. ಇನ್ಮೇಲೆ ವಿಶ್ವನಾಥ್ ಅವರು, ಮಾಲೂರು ವಿಶ್ವನಾಥ್ ಅವರು, ಇವರು ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಸಂಘಟಿತರಾಗಿ ಮೊದಲನೇ ಹೆಜ್ಜೆ ಎಜುಕೇಟೆಡ್ ಪೀಪಲ್, ನಮ್ಮ ಜನಾಂಗದ ಎಜುಕೇಟೆಡ್ ಪೀಪಲ್ನ ಸಂಘಟನೆ ಮಾಡಿ ಅವರ ಕುಂದುಕೊರತೆ ಏನಿದೆ, ಅವರಿಗೆ ಏನೇನು ಐಡಿಯಾಸ್ ಇದೆ ಅವುಗಳನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದು ಯುವ ವಿಂಗ್ ಒಂದು ಓಪನ್ ಮಾಡಬೇಕು. ಯುವಕರಿಗೆ ತುಂಬ ಶೋಷಣೆಗೆ ಒಳಪಟ್ಟಿದ್ದಾರೆ. ಪರ ರಾಜ್ಯದಿಂದ ಆ ಕಡೆ ಈ ಕಡೆಯಿಂದ ಎಲ್ಲ ಬಂದು ನಾವು ಮೂಲ ಕನ್ನಡಿಗರಾಗಿ, ಮೂಲ ವನ್ನಿಕುಲ ಕ್ಷೇತ್ರ ಬೆಂಗಳೂರವರಾಗ್ಬಿಟ್ಟು ನಾವೇ ಇಲ್ಲಿ ಮೈನಾರಿಟೀಸ್ ಆಗಿಬಿಟ್ಟಿದ್ದೀವಿ. ಸೊ ಅದೆಲ್ಲ ಕ್ರೋಢೀಕರಿಸಿ ನಮ್ಮ ಹಿರಿಯರದು ಅಡ್ವೈಸು, ಅವರ ಎಕ್ಸ್ಪೀರಿಯನ್ಸ್ನೆಲ್ಲ ಪಣ ತೊಟ್ಟು ಅಟ್ಲೀಸ್ಟ್ ಒಂದು 100 ಜನನಾದರೂ ನಾವು IAS, KAS ಆಂಟ್ರಪ್ರಿನರ್ ಮಾಡಬೇಕು ಅಂತ ಈ 4 ಇಯರ್ಸಲ್ಲಿ ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಇದಲ್ದಿರ ತುಂಬ ಜನಕ್ಕೆ ಗೌರ್ಮೆಂಟಿಂದ ಏನೇನು ಫೆಸಿಲಿಟೀಸ್ ಇದೆ ಅಥವಾ ಏನೇನು ಸ್ಕೀಮ್ಸ್ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಜನಾಂಗೆ ತುಂಬ ಇಂಟ್ರೋವರ್ಟು, ಸಂಕೋಚ ಸ್ವಭಾವದವರು. ಸೊ ಅವ್ರಿಗೆಲ್ಲ ನಾವು ಒಗ್ಗೂಡಿಸ್ಬಿಟ್ಟು ಏನಾದರೂ ಮಾಡಿ ಅದರದ್ದು ಪ್ರತಿಫಲಗಳನ್ನ ಗೌರ್ಮೆಂಟಿಂದ ಫೆಸಿಲಿಟೀಸ್ನೆಲ್ಲ ತಂದುಕೊಡೋಕ್ಕೆ ನಾವು ಶತಪ್ರಯತ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇನ್ನೊಂದು 4 ಇಯರ್ಸಲ್ಲಿ ನಾವು ಏನಾಗ್ತೀವಿ ಅಂತ ನಾವು ಒಂದು ವಿಷನ್ ಇಟ್ಕೊಂಡು ಈ ಪದಗ್ರಹಣ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಆನೇಕಲ್ ಏನು ಯುವಕರು ಬಂದಿದ್ದೀವಿ ಸುಮಾರು ಜನ. ವನ್ನಿಕುಲ ಸಂಘದಲ್ಲಿ ಇವತ್ತು ಗೌರವಾಧ್ಯಕ್ಷರು ಕೃಷ್ಣ ಸರ್ ಆಗಿದ್ದಾರೆ. ನಾವೆಲ್ಲ ಸುಮಾರು ಜನ ಭಾಳ ಖುಷಿಯಿಂದ ಬಂದಿದ್ದೀವಿ. ಅವರ ಸಾಮಾಜಿಕ ಕಳಕಳಿ ಮತ್ತು ಏನು ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಕೂಡ ನೋಡಿ ಅವರು ಇವತ್ತು ವನ್ನಿಕುಲ ಸಂಘದ ಗೌರವಾಧ್ಯಕ್ಷ ಆಗಿರೋ ಒಂದು ಖುಷಿನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿರೋವಂಥದ್ದು. ನಮ್ಮೊಟ್ಟಿಗೆ ಮತ್ತು ಆನೇಕಲ್ ತಾಲೂಕಿಗೆ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಮತ್ತು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಏನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಒಂದು ಗೌರವನ ಪ್ರತಿ ವರ್ಷ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಏನು ಮುನ್ರಾಜು ಮುತ್ತಾರರು ಮತ್ತು ಸರ್ಜಾಪುರ ಮಂಜು, ಪ್ರಸಾದು, ಮಂಜು, ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಜೊತೆಗೆ ಏನು ಸಹಾಯ ಮಾಡ್ಕೊಂಡು ಬಂದಿರೋರಲ್ಲಿ ಅವರು ಕೂಡ ಒಬ್ಬರು. ಅವರು ಇವತ್ತು ನಮ್ಮನ್ನೆಲ್ಲ ಕೂಡ ಇಲ್ಲಿಗೆ ಬಂದು ಅವ್ರ ಜೊತೆಗೆ ಕಾಲ ಕಳೆಯುವಂಥದ್ದು ಮತ್ತು ಅವರಿಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಇವತ್ತು ಅವರು ಏನು ವನ್ನಿಕುಲದ ಕಮ್ಯುನಿಟಿ ಏನಿದೆ, ನಾವೆಲ್ಲ ಕೂಡ ಏನು ಅಣ್ತಮ್ಮಂದರು. ಹಂಗಾಗಿ ಅವ್ರಿಗೆ ಭಾಳ ಖುಷಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಏನಿವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ KN ಫೌಂಡೇಶನ್ CEO ಮತ್ತು ವ್ಯವಸ್ಥಾಪಕರಾದಂಥ ರಾಜಕೃಷ್ಣನ್ ಅವರ ಇವತ್ತು ರಾಜ್ಯ ತಿಗಳರ ಸಂಘದ ಗೌರವಾಧ್ಯಕ್ಷರಾಗಿರ್ತಾರೆ. ಅವರ ಒಂದು ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರವಾಗಿ ನಾವು ಏನು ಆನೇಕಲ್ ಭಾಗದಲ್ಲಿ ಸಂಪನ್ ಗ್ರೂಪ್ ಅಂತ ನಾವು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ಕೊಂಡಿರ್ತೀವಿ. ಅದು KN ಫೌಂಡೇಶನ್ನ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ನಾವೆಲ್ಲರೂ ಸೇರಿ ಇವತ್ತು ನಾವು ಕೃಷ್ಣಣ್ಣ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಅವ್ರದ್ದು ಒಂದು ಮೇರು ವ್ಯಕ್ತಿತ್ವ. ಅವರು ವರ್ಷ ಅವರು ಸಾಮಾಜಿಕವಾಗಿ ಅವ್ರಿಗಿರುವಂಥ ಕಳಕಳಿ ಏನಂತ ಹೇಳಿದ್ರೆ,
ವಿದ್ಯಾಭ್ಯಾಸ ಮಾಡುವಂಥ ಬಡ ಕುಟುಂಬದಲ್ಲಿ ಬಂದಂಥ ವಿದ್ಯಾವಂತರಿಗೆ ಏನಾದರೂ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವರನ್ನು ಒಂದು ಉತ್ತುಂಗಕ್ಕೇರಿಸಬೇಕನ್ನೋದು ಅವರ ಒಂದು ಆಶಯ. ಅನೇಕ ಹೆಣ್ಣುಮಕ್ಕಳು ಮನೆ ಬಿಟ್ಟು ಬಂದು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಹೆಣ್ಮಕ್ಳು ಅವರು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಅವ್ರಿಗೆ ಏನು ಆರ್ಥಿಕ ಸವಲತ್ತುಗಳಿರ್ಬೋದು, ವಸತಿ ಸವಲತ್ತುಗಳಿರ್ಬೋದು, ಅದರ ಜೊತೆಯಲ್ಲಿ ಅವ್ರಿಗೆ ಲ್ಯಾಪ್ಟಾಪ್ ಕೊಡಿಸೋದು, ಇಂಥವ ಸಾಮಾಜಿಕ ಅನೇಕ ಕಾರ್ಯಗಳನ್ನು ಮಾಡ್ಕೊತ ಬಂದಿರ್ತಾರೆ. ಹಾಗಾಗಿ ಇಂಥವರು ಸಮಾಜಕ್ಕೆ ಇನ್ನಷ್ಟು ಇವ್ರ ಸೇವೆ ಅವಶ್ಯಕತೆವಾಗಿದೆ. ಇವತ್ತೇನು ಅವರು ಕರ್ನಾಟಕ ತಿಗಳರ ಸಂಘದ ಗೌರವಾಧ್ಯಕ್ಷರಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಇನ್ನೂ ಅವರು ಭವಿಷ್ಯದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಪಡ್ಕೋಬೇಕು, ರಾಜಕೀಯವಾಗಿ ಅವರು ಬರಬೇಕನ್ನೋದು ನಮಗೆ ಆಶಯ. ಯಾಕಂತೇಳಿದರೆ ರಾಜಕೀಯ ಬಲು ಪ್ರಾಮುಖ್ಯವಾದಂಥ ಒಂದು ಘಟ್ಟ ಆಗಿರುತ್ತೆ. ಈ ರಾಜಕೀಯವಾಗಿ ಇಂಥವರು ಮುಂದೆ ಬರೋದಾದರೆ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡೋದಕ್ಕೆ ಮುತುವರ್ಜಿ ವಹಿಸಿ ಸಮಾಜ ಕಳಕಳಿ ಇಟ್ಕೊಂಡು ಕೆಲಸಗಳು ಮಾಡ್ತಾರೆ ಅನ್ನೋದು ನಮ್ಮೆಲ್ಲರ ಆಶಯ. ಹಂಗಾಗಿ ರಾಜಕೃಷ್ಣನವರಿಗೆ ಮತ್ತೊಂದು ರೀತಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ, ಸುದಿನ ಅಂತಲೇ ಹೇಳಬೇಕು. ಯಾಕಂದರೆ ಮೊದಲನೇದಾಗಿ ಧರ್ಮನ ಕಾಪಾಡುವಂತಹ ಒಂದು ಜನಾಂಗ ಇವತ್ತು. ಅದಕ್ಕೆ ಯಾರೋ ಒಬ್ಬರು ಒಂದು ಅತ್ಯುತ್ತಮ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರು ಇದನ್ನು ಮುನ್ನಡೆಸೋದಕ್ಕೆ ಆ ದೇವರೇ ಕಳಿಸ್ಕೊಟ್ಟಿರೋ ಅಂತಹ ಒಂದು ಸುದಿನ ಇವತ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜನಾಂಗದ್ದು ಇವತ್ತಿನ ದಿನ ನೋಡಿದ್ರೆ ತುಂಬ ಶೋಷಿತವಾಗಿದ್ದಾರೆ, ಹಾಗೂ ಒಂದು ಆಪರ್ಚುನಿಟಿನೇ ಇಲ್ದಿರೋಂಗೆ ಆಗೋಗಿದೆ. ಕಾಲಕ್ರಮೇಣ ಇದೆಲ್ಲ ಬಂದಿದೆ. ಅದನ್ನು ಪ್ರತಿನಿಧಿಸುವಂತಹ ಒಂದು ವ್ಯಕ್ತಿತ್ವ ಬೇಕಾಗಿದೆ. ಇದು ಬರೀ ವ್ಯಕ್ತಿತ್ವವಲ್ಲ, ಒಂದು ಶಕ್ತಿಯಾಗಿ ಇವತ್ತು ದಿನ ರಾಜ್ ಕೃಷ್ಣಮೂರ್ತಿಯವರು ಬಂದಿದ್ದಾರೆ ಅನ್ನೋದನ್ನ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ. ಇದೆಲ್ಲ ಇನ್ನೂ ಮುಂದೆ ಹೋಗ್ತಾ ಒಂದು ದೊಡ್ಡ ಶಕ್ತಿಯಾಗಿ ಇದು ಪರಿಣಾಮಕಾರಿಯಾಗಿರುತ್ತದೆ, ಇಡೀ ಜನಾಂಗಕ್ಕೆ ಒಳ್ಳೆಯದಾಗುತ್ತದೆ ಅಂತ ನಾವು ಆಶಿಸುತ್ತೇವೆ ಹಾಗೂ ಪ್ರಾರ್ಥನೆ ಮಾಡ್ತೇವೆ. ರಾಜ್ ಕೃಷ್ಣನ್ ಈ ಒಂದು ತಿಗಳರ ಸಂಘದ ಒಂದು ರಾಜ್ಯದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೇವೆ. ಏನು ಕೃಷ್ಣನ್ ಅವರು ಸುಮಾರು ಒಂದು 15-20 ವರ್ಷಗಳಿಂದ KN ಫೌಂಡೇಶನ್ನ ಒಂದು ಅಡಿಯಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಉದಾಹರಣೆ ಕೊಡೋದಾದರೆ ನಾವು ಏನು ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಸಾಮೂಹಿಕ ಒಂದು ಸೀಮಂತನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ವಯಸ್ಸಾದ ವೃದ್ಧಾಶ್ರಮಗಳಿಗೆ ಹಲವಾರು ಸೇವೆಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಒಂದು ಸೇವೆಯ ಜೊತೆಗೆ ಅವರು ಕರ್ನಾಟಕ ರಾಜ್ಯದಲ್ಲೂ ಸಹ ಅವರ ಒಂದು ಸೇವೆಯನ್ನು ಮಾಡಲಿ ಅಂತೇಳಿ ಈ ಒಂದು ಅವರಿಗೆ ಈ ಒಂದು ಸ್ಥಾನವನ್ನು ಕೊಟ್ಟಿರೋದು ತುಂಬ ನಮಗೆ ಖುಷಿಯಾದ ವಿಚಾರವಾಗಿದೆ. ಅದರ ಜೊತೆಯಲ್ಲಿ ನಾವು ಒಂದು 15 ಜನ ಅಡ್ವೊಕೇಟ್ ಸೇರಿಕೊಂಡು ಲೀಗಲ್ ಫೋರಮ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ಅದರ ಒಂದು ಸಾರಥ್ಯವನ್ನು ಸಹ ರಾಜ್ ಕೃಷ್ಣನ್ ಅವರೇ ವಹಿಸಿರ್ತಾರೆ. ನಾವು ಸುಮಾರು 2 ವರ್ಷಗಳಿಂದ ಈ ಒಂದು ಲೀಗಲ್ ಫೌಂಡೇಶನ್ನ ಒಂದು ಸಾರಥ್ಯದಲ್ಲಿ ಅಡಿಯಲ್ಲಿ ನಾವು ಹಲವಾರು ಉಚಿತ ಕಾನೂನಿನ ಸಲಹೆಗಳನ್ನು ನೀಡ್ತಾ ಬಂದಿದ್ದೇವೆ. ಈ ಒಂದು ಸೇವೆ ಕೃಷ್ಣನ್ ಅವರ ಸೇವೆ ಇಡೀ ದೇಶಕ್ಕೆ ಹಬ್ಬಲಿ, ಅವರಿಗೆ ಇನ್ನೂ ಸೇವೆಯನ್ನು ಮಾಡುವಂಥ ಒಂದು ಆರೋಗ್ಯವನ್ನು ಆ ಒಂದು ದ್ರೌಪದಮ್ಮ ದೇವಿ ಮತ್ತು ಧರ್ಮರಾಯ ಸ್ವಾಮಿ ಅವರಿಗೆ ಕರುಣಿಸಲಿ ಅಂತೇಳಿ ನಾವು ಈ ಮೂಲಕ ಆಶಿಸ್ತೇವೆ. ವೈನಿಕುಲ ಕ್ಷತ್ರಿಯ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ ಕೃಷ್ಣಣ್ಣ ಅವರಿಗೆ ತುಂಬ ಧನ್ಯವಾದಗಳು, ಅಭಿನಂದನೆಗಳು. ಇದು ಸನಾತನ ಧರ್ಮದಿಂದ ಬಂದಂತಹ ಧರ್ಮರಾಯರ ದೇವಸ್ಥಾನ. ದ್ವಾಪರ ಯುಗದ್ದು, ಅಂದರೆ ಬೆಂಗಳೂರು ನಿರ್ಮಾಣ ಆಗೋದಕ್ಕೂ ಮೊದಲು ಇದ್ದಂಥ ಒಂದು ಪುಣ್ಯಕ್ಷೇತ್ರ. ತದಾದ ನಂತರ ಅನೇಕ ರಾಜ ಮಹಾರಾಜರು ಈ ನಾಡನ್ನು ಆಳಿದ್ರೂ ಸಹ ಮಾಗಡಿ ಕೆಂಪೇಗೌಡರು ಇದನ್ನು ಜೀರ್ಣೋದ್ಧಾರ ಮಾಡುವ ಮುಖೇನ ಬೆಂಗಳೂರು ನಿರ್ಮಾಣಕ್ಕೆ ಒಂದು ಪುಷ್ಟಿ, ಒಂದು ಶಕ್ತಿ, ಒಂದು ನಾಡಿನ ಹಿರಿಮೆಗೆ ಪಾತ್ರರಾದಂಥವರು. ಈ ಧರ್ಮರಾಯರ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಪಾಂಡವರು ಇಲ್ಲಿ ಬಂದು ಇದ್ದು ಮುಂದೆ ಸಾಗಿದ್ದಾರೆ ಅನ್ನುವಂಥ ಇತಿಹಾಸನೇ ಈ ಗರ್ಭಗುಡಿಯ ಒಂದು ವಿಶೇಷತೆ. KN ರಾಜುರವರು ಇವತ್ತು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರು ನಮಗೆ ಆತ್ಮೀಯರು. ಧರ್ಮರಾಯ ದೇವಸ್ಥಾನಕ್ಕೆ ನಾನು ಅನೇಕ ಬಾರಿ ಬಂದಿದ್ದೀನಿ. ಇದರ ವಿಶೇಷತೆ ಏನಪ್ಪ ಅಂದರೆ, ಬೆಂಗಳೂರಿಗೆ ಮೂಲ ದೇವಸ್ಥಾನ ಧರ್ಮರಾಯನ ದೇವಸ್ಥಾನ. ಅದಾದ ನಂತರ ಎಲ್ಲ ದೇವಸ್ಥಾನಗಳು ಆಗಿದೆ.
ಇದೊಂದು ಇತಿಹಾಸ. ಈ ಒಂದು ತಿಗಳರ ಜನಾಂಗದವರು 5-6 ಸಾವಿರ ವರ್ಷಗಳ ಹಿಂದಿಂದನೂ ದ್ರೌಪದಿಗೆ ಪೂಜೆಯನ್ನು ಮಾಡ್ತಾ, ಪಾಂಡವರಿಗೆ ಗೌರವವನ್ನು ಕೊಡ್ತಾ, ಈ ನಾಡಿನ ಏಳಿಗೆಗಾಗಿ ಸಮೃದ್ಧಿ ಮತ್ತು ಮಳೆ ಬೆಳೆಯಾಗಲಿ ಎನ್ನುವಂಥ ವಿಚಾರದಲ್ಲಿ ಈ ತಾಯಿಯನ್ನು, ಪಾಂಡವರನ್ನು, ಶ್ರೀಕೃಷ್ಣನನ್ನು ಸ್ಮರಣೆ ಮಾಡುವಂಥ ಪುಣ್ಯಭೂಮಿ ಅಂದರೆ ತಪ್ಪಾಗಲಾರದು. ಹಾಗಾಗಿ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಇವತ್ತು ನನ್ನ ಸ್ನೇಹಿತರು KN ರಾಜು ಅವರು ಅಧ್ಯಕ್ಷರಾಗಿದ್ದಾರೆ. ಶುಭ ಹಾರೈಸಲಿಕ್ಕೆ ಬಂದಿದ್ದೆ, ಶುಭ ಹಾರೈಸಿದೆ, ದೇವರ ದರ್ಶನ ಆಯಿತು, ಅವರ ಅಧ್ಯಕ್ಷರ ಸ್ಥಾನವನ್ನು ತುಂಬಿದ್ದು ಆಗಿತ್ತು. ಹಾಗಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗಾಗಿ ಆ ಧರ್ಮರಾಯರ ದೇವಸ್ಥಾನ, ಧರ್ಮದ ವಿಚಾರ, ಇಲ್ಲಿ ಮಾಡುವಂಥ ಧರ್ಮದ ಕಾರ್ಯಗಳು ಅವರ ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿ. ನಿರಂತರವಾಗಿ ಏನು ಪೂರ್ವಿಕರು ಮಾಡ್ಕೊಂಡು ಈ ದೇವಸ್ಥಾನ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೋ ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಉತ್ತುಂಗವಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಒಬ್ಬ ಸ್ನೇಹಿತಗೆ ಆರೈಕೆಯನ್ನು ಮಾಡಿದ್ದೀನಿ ಅಷ್ಟು ಹೇಳೋದಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ, ಯುವ ಜನರಿಗೆ ಸಾಕಷ್ಟು ಗೌರವ ಪುರಸ್ಕಾರಗಳು ಮಾಡೋದಾಗ್ಬೋದು, ಅವರಿಗೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇದ್ರ ಬಗ್ಗೆ ಅವರು ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರ, ಧರ್ಮ ಮಾಡಬೇಕು, ದಾನ ಮಾಡಬೇಕು, ಮನೆ ನೋಡಬೇಕು, ಮಠ ನೋಡಬೇಕು, ದೇವಸ್ಥಾನಗಳು, ನಮ್ಮ ಹಿಂದೂ ಧರ್ಮಗಳನ್ನು ಉಳಿಸ್ಕೋಬೇಕು ಅನ್ನೋದು ಅವರು ತಾಯಿ ತಂದೆಯವರು ಕೊಟ್ಟಂಥ ದೀಕ್ಷೆ. ರಾಜು ಅವರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವರು ಅನಾಥ ಮಕ್ಕಳಿಗಿರ್ಬೋದು, ಸಹಾಯ ಇರ್ಬೋದು, ಎಜುಕೇಷನ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲಿ ಅವರು ಧರ್ಮನಿಷ್ಠೆಯಿಂದ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆ. KN ಫೌಂಡೇಶನ್ನ ಗೌರವಾಧ್ಯಕ್ಷರು. KN ಫೌಂಡೇಶನು ಕಳೆದ ಒಂದು 3 ದಶಕಗಳಿಂದ 30 ವರ್ಷಗಳಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ದುರ್ಬಲರಿಗೆ ಮತ್ತು ವಿಶೇಷವಾಗಿ ವಿಕಲಚೇತನರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇದು ನಿರಂತರವಾಗಿ ಸಮಾಜದಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೆ ಕಾರಣೀಭೂತವಾಗಿದೆ. ಈಗ ಇತ್ತೀಚೆಗೆ ಕರ್ನಾಟಕ ತಿಗಳ ವೈನಿಕುಲ ಸಂಘದ ಎಲ್ಲ ಪದಾಧಿಕಾರಿಗಳು ರಾಜ್ ಕೃಷ್ಣಮೂರ್ತಿಯವರನ್ನು ಗೌರವ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಷ್ಟು ವರ್ಷ ಏನು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಅವ್ರನ್ನ ಕೆಲಸ ಮಾಡ್ಕೊಂಬಂದಿದ್ರು, ಇವತ್ತು ಒಂದು ಸಂಘಟನೆ ಸಮಾಜದಲ್ಲಿ ಯಾವುದೇ ರೂಪದ ರಾಜಕೀಯ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಅವರು ಹೆಚ್ಚು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಒಬ್ಬ ಪ್ರಜ್ಞಾವಂತ, ವಿದ್ಯಾವಂತ ಎಂಟರ್ಪ್ರೈನರ್ನ ಗೌರವ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿರುವಂಥದ್ದು ಒಳ್ಳೆ ಬೆಳವಣಿಗೆ. ಇದು 2 ರೂಪದಲ್ಲಿ ಸಮಾಜವನ್ನು ಒಟ್ಟೊಟ್ಟಿಗೆ ಆರ್ಥಿಕವಾಗಾಗ್ಬೋದು, ಶೈಕ್ಷಣಿಕವಾಗಾಗ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಎಲ್ಲ ರಂಗಗಳಲ್ಲಿ ಇವತ್ತು ಎಲ್ಲ ವರ್ಗಗಳು ಏನು ಧ್ವನಿ ಇಲ್ಲದ ಸಮಾಜ ಇದೆ, ಯಾರಿಗೆ ಮಾತಾಡಬೇಕು ಅಥವಾ ಆರ್ಥಿಕ ಶಕ್ತಿ ಅಥವಾ ಶಿಕ್ಷಣ ಶಕ್ತಿ ಇಲ್ವೋ ಅಂಥವ್ರಿಗೆ ಇವತ್ತು ಎಲ್ಲರೂ ಉಸಿರಾಡಬೇಕು, ಎಲ್ಲರೂ ಬದುಕಬೇಕು, ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ ಕೃಷ್ಣಮೂರ್ತಿಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿರೋದು ಒಂದು ಶುಭ ಸೂಚನೆ ಅಂತ ಭಾವಿಸ್ತೇನೆ. ಮತ್ತು ಅವರು ಹೆಚ್ಚು ಯುವಕರನ್ನು, ಹೆಚ್ಚು ಪ್ರತಿಭಾನ್ವಿತರನ್ನು ಮತ್ತು ವಿಮೆನ್ ವಿಶೇಷವಾಗಿ ಇವತ್ತು ಸಾವಿರಾರು ವರ್ಷಗಳಿಂದ ಮಹಿಳೆಯರಿಗೆ ಹಕ್ಕೇ ಇರಲಿಲ್ಲ, ಸಮಾನತೆನೇ ಇರಲಿಲ್ಲ. ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಇರಲಿಲ್ಲ ಅಂದಿದ್ರೆ ಇವತ್ತು ಮಹಿಳೆಯರು ಎಲ್ಲ ಮನೆಗಳಲ್ಲಿ ಅವರು ಯಾವ ಮಹಿಳೆ ಒಂದು ಮನೆ ಕಟ್ತಾಳೆ, ಒಂದು ಸಮಾಜ ನಿರ್ಮಾಣ ಆಗುತ್ತೆ, ಒಂದು ವ್ಯವಸ್ಥೆ ಸುಸ್ಥಿರವಾಗಿ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ. ಆ ನಿಟ್ಟಿನಲ್ಲಿ ರಾಜ್ ಕೃಷ್ಣಮೂರ್ತಿಯವರು ಮಹಿಳೆಯರನ್ನ ಎಂಪವರ್ ಮಾಡಬೇಕು, ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು, ಯುವಶಕ್ತಿಗೆ ನಾವು ಪುನಶ್ಚೇತನ ಮಾಡಬೇಕು ಅನ್ನೋಂಥ ದೃಢ ಸಂಕಲ್ಪ ಮಾಡಿರೋದು. ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಇವತ್ತು ಅಮ್ಮನವರ ಸನ್ನಿಧಿಯಲ್ಲಿ ಇದೊಂದು ಒಳ್ಳೆ ಸೂಚನೆ ಅಂತ ಇರ್ತೀನಿ. ಸಮಾಜನೂ ಕೂಡ ಅವ್ರ ಜೊತೆಗೆ ಬೆಂಬಲಿಸಿದ್ರೆ ಇದು ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಹಾರೈಸ್ತೀನಿ. ಶ್ರೀ ರಾಜಕೃಷ್ಣಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರಿಗೆ ವನ್ನಿಕುಲದ ಗೌರವ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಸಮಾಜಕ್ಕೆ ದುಡಿಬೇಕಂತ ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯದಾಗಲಿ. ಅವರ ಒಂದು ಕನಸು ಇದೆ,
100 ಜನ ಮಕ್ಕಳನ್ನ IAS, KAS ಮತ್ತು IPS ಮಾಡೋ ಒಂದು ದೃಷ್ಟಿನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲರನ್ನು ಸಹಕರಿಸಬೇಕು ಮತ್ತು ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ನಾವು ಒಗ್ಗಟ್ಟಾಗಿ ನಾವು ಮುನ್ನಡೆಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸುತ್ತೇನೆ. ಅಣ್ಣ, ಖಂಡಿತವಾಗ್ಲೂ ಏನು ನಮ್ಮ ಯುವಶಕ್ತಿ ನಿಮ್ಮ ಹಿಂದೆ ಇದೆ, ನಿಮ್ಮ ಕನಸುಗಳು ನನಸಾಗಲಿ. ಅದ್ರ ಜೊತೆಗೆ ನಾವು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಎಲ್ಲ ಆಫೀಸರ್ಗಳನ್ನ ನಾವು ಮಾಡೋಣ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಏನು ಈ ದಿನ ಉನ್ನಿ ಕುಲದ ರಾಜ್ಯ ಗೌರವಾಧ್ಯಕ್ಷರಾಗಿ ರಾಜಕೃಷ್ಣನ್ ಅವ್ರನ್ನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಆಯ್ಕೆ ಮಾಡಿ ಈ ಒಂದು ಉನ್ನಿ ಕುಲಕ್ಕೆ ಒಂದು ಒಳ್ಳೆ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಖುಷಿಯಾಗುತ್ತೆ. ಯಾಕಂದರೆ ಅವ್ರನ್ನ ನಾವು ಧರ್ಮರಾಯನ ನೋಡಲಿಲ್ಲ, ಆದರೆ ಒಬ್ಬ ಧರ್ಮರಾಯನ ಗುಣಗಳಿರುವಂಥ ವ್ಯಕ್ತಿನ ನಾವು ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಖುಷಿ ಆಗುತ್ತೆ. ಅಂಥ ಒಳ್ಳೆ ವ್ಯಕ್ತಿಗೆ ಈ ಒಂದು ಗೌರವಾಧ್ಯಕ್ಷರ ಒಂದು ಹುದ್ದೆ ಸಿಕ್ಕಿರೋದು ತುಂಬ ಖುಷಿ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ. 24th of August 2024 and we are in the Dharam Swami temple, and this is the temple of the KN Foundation, whose honorary president now of the community, Mr. Raj Krishna, has been elected. And knowing this person and knowing this family, it has been such a pleasure of mine, and I have all the good feelings for him and my best wishes, and I know it also that he will do wonders for his community and with the blessings of the Almighty. My best of luck to the whole family for good health, and may the God bless them always with all the good health and happiness always.